ಸುಮಾರು 15 ವರ್ಷಗಳಕ್ಕಿಂತ ನಾನು ಮೊದಲು ನಗರಾಧ್ಯಕ್ಷ ಆಗಿ, ಜಿಲ್ಲಾ ಉಪಾಧ್ಯಕ್ಷ ಆಗಿ, ರಾಜ್ಯ ಕಾರ್ಯದರ್ಶಿಯಾಗಿ ಅಣ್ಣವ್ರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಗಡಿ ಭಾಗದಾಗ ಕನ್ನಡ ಸೇವೆಯನ್ನು ಮಾಡಲಿಕ್ಕೆ ಕೂಡ ಅಣ್ಣವ್ರು ಅವಕಾಶ ಕೊಟ್ಟಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ಕ್ಷಮೆ ಇರಲಿ ಅಂತ ನಾನು ಸ್ವಲ್ಪ ಬಿಟ್ನಿ. ಜೊತೆಗೆ ಅವಿನಾಶ್ ಸರ್ ನಮ್ಮ ಊರವರೇ, ಪಕ್ಕದವರೇ, ಇಲ್ಲಿ ಖ್ಯಾತ ಉದ್ಯಮಿಯಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಉಳ್ಕಾದೆಲ್ಲ ಟೀಮ್ ಇದೆ. ಅದಕ್ಕಾಗಿ ಅಣ್ಣವರು ನಮ್ಮ ಒಂದು ಸಣ್ಣ ಕರೆಗೆ ಒಗ್ಗಟ್ಟು ಬಂದು ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಮೊದಲನೇ ಸಿನಿಮಾಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ಸಿನಿಮಾ ತಂಡದ ಪರವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ. ನಾನು ಮತ್ತು ಹಾಲೇಶು 12 ವರ್ಷದಿಂದ ಫ್ರೆಂಡ್ಸು. ಈ ಸಿನಿಮಾ ಮಾಡಬೇಕು ಅಂತ ಉದ್ದೇಶ ಬಂದಾಗ ಆ್ಯಕ್ಚುಲಿ ನಾನು ನಿಮ್ಮವನೇ. ಯಾಕಂದರೆ ನಂದು MA ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಎಲ್ಲಂದರೆ ಆಕ್ಸ್ಫೋರ್ಡ್ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದೆ, ಓದಾದ್ಮೇಲೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ಒಂದು ಪತ್ರಿಕೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಲ್ರೆಡಿ. ಎಲ್ಲ ಟೆಕ್ನಿಕ್ ಕಲ್ತಿದ್ದೆಲ್ಲ ನಾನು MA ಜರ್ನಲಿಸಮಲ್ಲಿ ಆಕ್ಸ್ಫೋರ್ಡ್ ಕಾಲೇಜಲ್ಲೇ. ಅದು ಓದಿ ಲಾಕ್ಡೌನ್ ಆಯಿತು, ಊರಿಗೆ ಹೋದ್ವಿ. ಕರೋನಾನು ಬಂತು, ಪಾಸಿಟಿವ್ ಬಂದ ತಕ್ಷಣ ಊರಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಇನ್ನೇನು ಹೋಗಿ ಕದ ಮುಟ್ಟಿ ಅಲ್ಲಿ ಅಮ್ಮನ ನೋಡಿಕೊಂಡು ಇಲ್ಲಪ್ಪ ಇನ್ನೊಂದಿಷ್ಟು ದಿನ ಒಂದು ಸ್ವಲ್ಪ ಅವ್ರಿಗೆ ನೀನು ಫೋಟೋಗ್ರಫಿ ಸಿನಿಮಾಟೋಗ್ರಫಿ ಹೇಳೋದಿದೆ ಅಂತ ಹೇಳಿ ವಾಪಸ್ ಕಳಿಸ್ದ. ಅಲ್ಲರೂ ಕೊನೆಗೆ ಹೋಗಿದ್ದೆ. ಅಲ್ಲೂ ಸದ್ದು ಮಾಡಿ ಬಂದಿದ್ದೀರಾ? ಹೋಗಿ ಲಾಸ್ಟ್ ಬಂದೆ. ಲಾಕ್ಡೌನ್ ಆಯಿತು. ಮನೇಲಿ ಭಯ. ನಂದು ಬಿಜಾಪುರಿಂದ ಒಂದು 40 ಕಿಲೋಮೀಟರ್ ಚಿಕ್ಕ ಹಳ್ಳಿ, ಹನುಮಾಪುರ ಅಂತೇಳಿ. ಓಕೆನಾ? ಅಲ್ಲಿ ನಾನು ಏನು ಮಾಡಿದೆ, ಲಾಕ್ಡೌನ್ ಆಯಿತು. ಇರೋನೇ ಒಬ್ಬನೇ ಮಗ, ಇರೋರೇ ಸಿಂಗಲ್ ಪೇರೆಂಟ್ಸ್, ಮದರ್ ಇರೋದು. ಬೇಡ, ಇನ್ನು ಬೆಂಗಳೂರಿಗೆ ಹೋಗೋಕ್ಕೆ ಹೋಗ್ಬೇಡ, ಸವಾಸನೂ ಬೇಡ, ತುಂಬ ಜಾಸ್ತಿ ಕರೋನಾ ಇದೆ, ಹೋಗೋಕ್ಕೆ ಹೋಗ್ಬೇಡ, ಮೊದಲೇ ಹಿಂಗಾಗಿದೆ, ಹೋಗಬೇಡ ಅಂತ ಮನೇಲಿ. ಸರ್, ಹಳ್ಳಿಯಲ್ಲಿ ಕೂತ್ಕೊಂಡು ಏನು ಮಾಡಲಿ ಸರ್? ಓಕೆನಾ? ಉಳ್ಬೇಕು ಹೊಲ, ಓಕೆನಾ, ಕೆಲಸ ಮಾಡಬೇಕು. ಬಟ್ ನಮ್ಮ ತಾಯಿಯವರು ನಮಗಿರೋದೇ ಗದ್ದೆ ಇಲ್ವಲ್ಲ, ಹಳ್ಳಿಯಲ್ಲಿ ಇದ್ಕೊಂಡು ನಮ್ಮ ತಾಯಿಯವರು ಟ್ರೈಲರಿಂಗ್ ಮಾಡ್ತಾ ಇದ್ದಾರೆ. ಮಗನ ಎಷ್ಟು ಕಷ್ಟವಾದಷ್ಟು ಓದಿದ್ದಾರೆ. ನಾನು MA ಜರ್ನಲಿಸಮ್ ಓದಬೇಕಾದ್ರೆ ನೈಟು ವಿಜಿಲೆನ್ಸ್ ಆಫೀಸರ್ ಆಗಿ ಕೆಲಸ ಮಾಡಿಕೊಂಡು ನಾನು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರೋದು. ಫುಲ್ ನೈಟೆಲ್ಲ ವಿಜಿಲೆನ್ಸ್ ಚೆಕಿಂಗ್ ಮಾಡ್ತಿದ್ದೆ. ಅಂದರೆ ಕಂಪ್ನಿಗಳಲ್ಲಿ ಹೋಗಿ ಸೆಕ್ಯೂರಿಟಿಗಳು ಮಲ್ಕೊಂಡಿದ್ದಾರೋ, ಎದ್ದಿದ್ದಾರೋ, ಡ್ರೆಸ್ ಹಾಕಿದಾರಿಲ್ಲ, ಡ್ರಿಂಕ್ಸ್ ಮಾಡಿದಾರೋ, ಇದೆಲ್ಲ ಚೆಕ್ ಮಾಡಿ ಬೆಳಗ್ಗೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಅಷ್ಟು ಕಷ್ಟದಲ್ಲಿ ಕಾಲೇಜ್ ಮುಗಿಸ್ಕೊಂಡ್ವಿ. ಇನ್ನೇನು ವರ್ಕ್ ಮಾಡ್ಬೇಕಂತಲೇ ಕರೋನಾ ಬಂತು. ಆಮೇಲೆ ಹಾಲೇಶ್ ಫೋನ್ ಮಾಡ್ದ. ಅವನು ಆಲ್ರೆಡಿ ಊರಲ್ಲಿ ಸೆಟ್ಲ್ ಆಗಿದ್ದ. ಏನು ಮಾಡೋಣ, ಹಿಂಗೆ ಮಾಡಕತ್ತ? ಇಲ್ಲ, ಕತೆ ಅಂತರೂ ಇದೆ, ಕ್ಯಾಮ್ರಾಮ್ಯಾನ್ ಬೇಕು, ಕ್ಯಾಮ್ರಾ ಬೇಕು. ಅಷ್ಟೊತ್ತಂಟಿಗೆ ನಾನು ಸ್ವಲ್ಪ ಇನ್ನೇನು ಊರಲ್ಲಿ ಏನು ಮಾಡಬೇಕು ಅನ್ನೋಗ ನನಗೆ ಬಂದಿರೋದು, ನನಗೆ ಗೊತ್ತಿರುವಂಥ ಕೆಲಸ ಫೋಟೋಗ್ರಫಿ. ಇಲ್ಲ, ಫೋಟೋಗ್ರಫಿ ಸ್ಟುಡಿಯೋ ಮಾಡ್ತೀನಿ, ವಿಡಿಯೋ ಎಡಿಟಿಂಗ್ ಸ್ಟುಡಿಯೋ ಮಾಡ್ತೀನಿ ಅಂತ ಬಿಜಾಪುರದಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಇಲ್ಲ, ನಾನೇ ಕ್ಯಾಮ್ರಾ ತೊಗೊಂಡಿದ್ದೀನಿ, ಆಮೇಲೆ ಕ್ಯಾಮ್ರಾ ರೆಂಟಿಗೆ ಮಾಡಿಸೋಣ, ಮಾಡಿಬಿಟ್ಟು ಎಲ್ಲ ಟೆಕ್ನಿಕಲ್ ಗೊತ್ತಿದೆ, ಶೂಟ್ ಮಾಡೋಕ್ಕೆ ನಾವೇ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ದುಡ್ಡು ಕೂಡಿಸ್ಕೊಂಡು ಎಲ್ಲರೂ ಕೂಡಿಸ್ಕೊಂಡು ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಇನ್ನು ಬಜೆಟ್ ಪ್ರಾಬ್ಲಮ್ ಅಲ್ಲ. ಅಷ್ಟೊತ್ತೊಟ್ಟಿಗೆ ನಂದು ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಆಗ್ತಾ ಇತ್ತು ಫೋಟೋಗ್ರಫಿ. ಯಾಕಂದರೆ ಅಲ್ಲಿವರೆಗೂ ವೆಡ್ಡಿಂಗು ಪ್ರೀ ವೆಡ್ಡಿಂಗ್ ಇರಲೇ ಇಲ್ಲ. ಇವಾಗ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಸ್ಟಾರ್ಟ್ ಆದಮೇಲೆ ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ, ಕೆಲಸಗಳು ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಏನು ಮಾಡಿದೆ, ಇಲ್ಲ ಇಲ್ಲಿವರೆಗೂ ಮಾಡಿದ್ದೀವಿ, ಇದೇನು ಬಿಟ್ಟು ಡ್ರಾಪ್ ಮಾಡೋ ಟೈಮಿಗೆ ಸರ್ ಬಂದರು, ರವಿಯಣ್ಣ ಸರು. ಇಲ್ಲ, ನಾನು ಬಜೆಟ್ ಹಾಕ್ತೀನಿ, ನೀವು ಮಾಡಿ. ಓಕೆ, ಆವಾಗ ಏನು ಮಾಡಿದ್ವಿ, ಆಲ್ಮೋಸ್ಟ್ ಮುಗಿಯೋ ಪೊಸಿಷನಲ್ಲಿ ಬಂದು ಎತ್ತಿ ಹಿಡಿದ್ರಲ್ಲ, ಅವ್ರಿಗೆ ಇನ್ನೊಂದು ಸರಿ ನಾನು ತುಂಬ ಧನ್ಯವಾದಗಳು ಹೇಳಬೇಕು. ಅದ್ರ ಜೊತೆಗೆ ನಾನು ಏನು ಮಾಡಿದೆ, ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿದೆ. ಬಿಜಾಪುರಲ್ಲೇ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದು ನಾನು. ಫೋಟೋಗ್ರಫಿ, ಸಿನಿಮಾಟೋಗ್ರಫಿ, ವಿಡಿಯೋ ಎಡಿಟಿಂಗ್ ಆ್ಯಂಡ್ ನ್ಯೂ ಬಾರ್ನ್ ಫೋಟೋಶೂಟ್ದೆಲ್ಲ ಸ್ಟಾರ್ಟ್ ಮಾಡಿದಾಗ ತುಂಬ ಪಬ್ಲಿಸಿಟಿ ಆಗಿ ವಾಪಸ್ ಬ್ಯಾಕ್ ಟು ಎಲ್ಲಿಗೆ ಬಂದೆ, ಬೆಂಗಳೂರಿಗೆ ಬಂದೆ. ಅಲ್ಲಿ 4 ಬ್ಯಾಚನ್ನು ನಾನು ಮಾಡಿ ಇಲ್ಲಿಂದ ಅಲ್ಲಿ ಬರ್ತಿದ್ರು ಸ್ಟೂಡೆಂಟ್. ಯಾಕೆ ಬರ್ತಿದ್ರು ಅಂತಂದರೆ, ನನ್ನ ಸಂಸ್ಥೆಯಲ್ಲಿ ಪ್ಯೂರ್ ಕನ್ನಡದಲ್ಲಿ ಹೇಳ್ಕೊಡ್ತೀವಿ.